ಹಲೋ ಗೈಸ್, ವೆಲ್ಕಮ್ ಟು 77 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಅಲ್ಲಿ ನಾನು ನಿಮ್ಮ ಬಗ್ಗೆ ಅಂದರೆ ನಿಮ್ಮನ್ನು ನೋಡಿದ್ರೆ ಏನು ಒಂದು ಇಂಪ್ರೆಷನ್ ಬರುತ್ತೆ, ಅವರಿಗೆ ಅವ್ರ ಮನಸ್ಸಲ್ಲಿ ಏನು ಓಡ್ತಿರುತ್ತೆ ನಿಮ್ಮನ್ನು ನೆನೆಸ್ಕೊಂಡ್ರೆ ಅಂತ ಹೇಳಿ ನಾನು ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾರ್ಡ್ಸ್ ತೆಗಿಯೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ನ ತೆಗಿತಾ ಇದ್ದೀನಿ. ನಾನಿಲ್ಲಿ 5 ಕಾರ್ಡ್ನ ಶಫಲ್ ಮಾಡ್ತೀನಿ. 5 ಕಾರ್ಡ್ ಮುಖಾಂತರ ನಿಮ್ಮನ್ನು ಯಾವ ಥರ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ನೀವಂದರೆ ಏನು ಇಂಪ್ರೆಷನ್ ಬರುತ್ತೆ ಅವ್ರ ಮನಸ್ಸಲ್ಲಿ ಅಂತ ಹೇಳಿ ಇವತ್ತಿನ ಒಂದು ರೀಡಿಂಗ್ ಮಾಡ್ತಿದ್ದೀನಿ. ಮತ್ತು ಈ ಒಂದು ಚಾನಲಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನಾನು ಒಬ್ಬ ಟ್ಯಾರೋ ರೀಡರ್. ನನ್ನ ಹೆಸರು ನಿಶು ಅಂತ ಹೇಳಿ. ನಾನು ರೇಖಿ ಹೀಲರ್ ಕೂಡ, ಪ್ರೊಫೆಷ್ನಲ್ ಟ್ಯಾರೋ ರೀಡರ್ ಮತ್ತು ರೇಖಿ ಹೀಲರ್. ನಿಮಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಕಂಪ್ಲೀಟ್ ಚಿಕ್ಕ ಪರಿಚಯದ ಒಂದು ಇದನ್ನು ಮೆನ್ಷನ್ ಮಾಡಿದ್ದೀನಿ, ಡೀಟೇಲ್ಸ್ನ. ಇನ್ ಕೇಸ್ ನಿಮಗೆ ರೀಡಿಂಗ್ ಎಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನಾನು ಅದನ್ನು ಕೂಡ ಇನ್ನು ಸ್ವಲ್ಪ ದಿನದಲ್ಲೇ ರೀಡಿಂಗ್ ಯಾವ ಥರ ತೊಗೊಳ್ಬೋದು ಅಂತ ಹೇಳಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಹಾಕ್ತೀನಿ. ಸದ್ಯಕ್ಕೆ ಒಂದು ಚಿಕ್ಕ ಪರಿಚಯ ಕೂಡ ನಾನು ಮಾಡಿದ್ದೀನಿ ಈ ಒಂದು ರೀಡಿಂಗ್ ಮುಖಾಂತರ, ಈ ಒಂದು ವ್ಲಾಗ್ ಮುಖಾಂತರ ನಾನೊಂದು ಚಿಕ್ಕ ಪರಿಚಯ ಕೂಡ ಮಾಡಿಕೊಟ್ಟಿದ್ದೀನಿ. ಇವಾಗ ನಿಮ್ಮನ್ನು ನೆನೆಸ್ಕೊಂಡ್ರೆ ಅಥವಾ ನಿಮ್ಮನ್ನು ನೋಡಿದ್ರೆ ಏನು ಫೀಲ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ನಾನಿಲ್ಲಿ ದೇವರನ್ನು ನೆನೆಸ್ಕೊಂಡು ಶಫಲ್ ಮಾಡ್ತಿದ್ದೀನಿ. ನೀವು ಕೂಡ ನಿಮ್ಮ ಇಷ್ಟ ದೇವಗಳನ್ನ ನೆನೆಸ್ಕೊಂಡು ನೀವು ಯಾವ ವ್ಯಕ್ತಿನ ಮನಸ್ಸಲ್ಲಿ ಅಂದರೆ ಲೈಕ್ ಈ ವ್ಯಕ್ತಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ನೆನೆಸ್ಕೊಳ್ತಿದ್ದೀರಾ, ಅಥವಾ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದ ನೈಬರ್ಸ್ ಆಗಿರ್ಬೋದು, ಯಾರನ್ನಾದರೂ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ರೀಡಿಂಗ್ನ ನೋಡ್ಬೋದು. ಈವನ್ ನೀವು ನಿಮ್ಮ ಎಕ್ಸ್ ಲವರ್ ಅಥವಾ ಮಾಜಿ ಪ್ರೇಮಿ ಅವರನ್ನು ಕೂಡ ಲೈಕ್ ಅವರು ಏನು ಅಂದ್ಕೊಳ್ತಿರ್ಬೋದು ಅಂತ ಕೂಡ ಇದನ್ನು ತಗೊಳ್ಬೋದು. ಸೊ ನೋಡೋಣ ಇಲ್ಲಿ ನನ್ನ ಒಂದು ರೀಡಿಂಗಲ್ಲಿ ಏನು ಬರುತ್ತೆ ಅಂತ ಹೇಳಿ. 5 ಕಾರ್ಡನ್ನು ತೆಗಿತೀನಿ. ಯಾವ ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡಬೇಕನ್ನೋ ಒಂದು ಇದಿಲ್ಲ. ಯಾವುದೋ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ ಮುಖಾಂತರ ನಿಮಗೆ ಇಲ್ಲಿ ಉತ್ತರನ ಕೊಡ್ತಿದ್ದೀನಿ. ಓಕೆನಾ? ನಾನಿಲ್ಲಿ 5 ಕಾರ್ಡನ್ನು ಸಪ್ರೇಟ್ ಮಾಡಿದ್ದೀನಿ. ಕಾರ್ಡ್ಗಳನ್ನ ಜೋಡಿಸ್ಬಿಟ್ಟು ಒಂದೊಂದನ್ನೇ ಡೀಟೇಲ್ ಆಗಿ ರೀಡಿಂಗ್ ಮಾಡೋಣ. ಓಕೆನಾ? ಇಲ್ಲಿ ಮೊದಲನೇ ಕಾರ್ಡ್ ಬಂದು ದ ಸನ್ ಬಂದಿದೆ. ದ ಸನ್ ಕಾರ್ಡ್ ಬಂದ್ಬಿಟ್ಟು ಟ್ಯಾರೋ ಕಾರ್ಡಲ್ಲೇ ಒಂದು ಬ್ಯೂಟಿಫುಲ್ ಕಾರ್ಡ್. ಬ್ಯೂಟಿಫುಲ್ ಕಾರ್ಡ್ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಇರುವಂಥ ಕಾರ್ಡು, ತುಂಬ ಪಾಸಿಟಿವ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಏನು ಸಣ್ಣ ಎನರ್ಜಿ ಇರುವಂಥ ಒಂದು ಕಾರ್ಡು. ನಿಮ್ಮನ್ನು ನೋಡಿದ ತಕ್ಷಣ ಮೊದಲು ಅಂದ್ಕೊಳ್ಳೋದು ನೀವೊಬ್ಬ ಜಾಯ್ಫುಲ್ ಪರ್ಸನ್, ತುಂಬ ಹ್ಯಾಪಿಯಾಗಿರುವಂಥ ಒಬ್ಬ ಪರ್ಸನ್. ನೀವು ಜೀವನದಲ್ಲಿ ನಿಮಗೆ ಏನು ಬಂದರು, ಸುತ್ತಮುತ್ತ ನಿಮ್ಮ ಬಗ್ಗೆ ಏನು ಮಾತಾಡಿದ್ರು ನೀವು ಕೇರ್ ಮಾಡಲ್ಲ. ನಿಮ್ಮ ಒಂದು ಮನಸ್ಸಿಗೆ ಏನು ಸರಿ ಅನಿಸುತ್ತಾ ಅದನ್ನೇ ನೀವು ಮಾಡೋದು. ಆಮೇಲೆ ಸ್ವಲ್ಪ ಜನ ನಿಮ್ಮನ್ನು ತುಂಬ ಸಕ್ಸಸ್ಫುಲ್ ಆಗಿರುವಂಥ ಪರ್ಸನು, ನಿಮಗೆ ತುಂಬ ಪಾಸಿಟಿವ್ ಎನರ್ಜಿ ಇದೆ, ನಿಮ್ಮ ಲೈಫಲ್ಲಿ ತುಂಬ ಗ್ರೋತ್ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ, ಅಂದ್ಕೊಳ್ತಾ ಇದ್ದಾರೆ. ಮತ್ತು ನಿಮ್ಮ ಒಂದು ಅಬಂಡೆನ್ಸ್ ಏನಿದೆ, ಯೂನಿವರ್ಸ್ ನಿಮಗೆ ಪ್ರಾಸ್ಪರಿಟಿ ಅಬಂಡೆನ್ಸ್ ಎಲ್ಲ ಕೊಡ್ತಾ ಇದೆ, ನಿಮ್ಮ ಕನಸುಗಳು ನನಸಾಗಿದ್ದಾವೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ನೀವೊಬ್ಬ ಲೀಡರ್ಶಿಪ್ ಇರೋವಂಥ ಒಬ್ಬ ಪರ್ಸನ್ನು. ಓಕೆನಾ? ಇನ್ನು ನಿಮಗೆ ಜಾಬಲ್ಲ ಅಂತ ಹೇಳಿದ್ರೆ ಜಾಬಲ್ಲೂ ಕೂಡ ತುಂಬ ಸಕ್ಸಸ್ಫುಲ್ ಆಗಿರುವಂಥ ಪರ್ಸನ್ ನೀವು. ನಿಮಗೆ ಕೆಲಸ ಮಾಡೋ ಕಡೆ ಒಂದು ಅಪ್ರಿಸಿಯೇಷನ್ ಸಿಗ್ಬೋದು, ಅಥವಾ ನಿಮ್ಮ ಮೇಲ್ಗಡೆ ಇರುವಂಥ ಪರ್ಸನ್ಸಿಂದ ಮ್ಯಾನೇಜರ್ ಇರ್ಬೋದು, ಇಲ್ಲಾಂದರೆ ದೊಡ್ಡ ಲೆವೆಲಲ್ಲಿರುವಂಥ ಪರ್ಸನ್ಸ್ HR ಅವು ಅಥವಾ ಬಾಸಿಂದ ನಿಮಗೆ ರೆಕಗ್ನೈಜೇಷನ್ ಸಿಗ್ಬೋದು. ಆ ಥರ ಅಚೀವ್ ಮಾಡ್ತೀರಾ ನೀವು, ಕೆಲಸಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ನಿಮಗೆ ಲೈಕ್ ತುಂಬ ಸಿಂಪ್ಲಿಸಿಟಿ ಇರುವಂಥ ಪರ್ಸನ್ ನೀವು, ತುಂಬ ಹ್ಯಾಪಿಯಾಗಿರುವಂಥ ಪರ್ಸನ್ ಅಂತ ಯೋಚನೆ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮಗೆ ಸಂತೋಷವಾಗಿರಬೇಕು ಅಂದರೆ ನೀವು ಲಕ್ಸುರಿನ ಆ್ಯಡ್ ಮಾಡಬೇಕು ಆಗಿಲ್ಲ. ನೀವೊಬ್ಬ ಬೇಸಿಕಲಿ ವೆರಿ ಹ್ಯಾಪಿ ಪರ್ಸನ್ ಅಂತ ಯೋಚನೆ ಮಾಡ್ತಿದ್ದಾರೆ. ಮೆಟೀರಿಯಲಿಸ್ಟಿಕ್ಕಿಂದ ಅವರು ಸಂತೋಷ ಪಡ್ತಾರೆ ಅಂತ ಅನ್ನೋದಕ್ಕಿಂತ ಅವರು ನಿಜವಾಗ್ಲೂ ಒಳಗಡೆಯಿಂದಾನೆ ಅಂದರೆ
ಇನ್ನರ್ ಸೋಲ್ ಅಂತ ಹೇಳ್ತೀವಿ, ಅವ್ರದ್ದು ಇನ್ನರ್ ಸೋಲೇ ತುಂಬ ಇದೆ, ತುಂಬ ಹ್ಯಾಪಿಯಾಗಿರುವಂಥ ಪರ್ಸನ್, ಬಾರ್ನ್ ಹ್ಯಾಪಿ ಪರ್ಸನ್ ಅಂತ ಹೇಳ್ತಾರಲ್ಲ, ಆ ಥರ ಪರ್ಸನ್ ನೀವು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೂ ಕೆಲವೊಬ್ರು ಏನಂದರೆ ನಿಮ್ಮ ಫಿನಾನ್ಸ್ ಚೆನ್ನಾಗಿದೆ, ನೀವೆಲ್ಲ ಇನ್ವೆಸ್ಟ್ ಮಾಡಿದ್ರು ಅದು ನಿಮಗೆ ಕೈ ಹಿಡಿಯುತ್ತೆ, ಬೆನಿಫಿಟ್ಸು ತಂದು ಕೊಡುತ್ತೆ, ಅದರಿಂದ ನೀವು ಹ್ಯಾಪಿ ಅಂದರೆ ಲೈಕ್ ಆ ಒಂದು ಲೈಕ್ ಸಕ್ಸಸ್ ಎಲ್ಲ ನಿಮಗೆ ಹ್ಯಾಪಿ ತಂದು ಕೊಡುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ರಿಲೇಷನ್ಶಿಪ್ಪಲ್ಲೂ ಅಷ್ಟೇ, ನಿಮ್ಮ ಒಂದು ರಿಲೇಷನ್ಶಿಪ್ ಏನಿರುತ್ತಲ್ವ, ಪ್ರೀತಿ ಪ್ರೇಮ ಅಂತ ಹೇಳಿ ಲೈಕ್ ಈ ಒಬ್ರಿಗೊಬ್ರು ಇನ್ ಕೇಸ್ ನೀವೇನಾದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಅವರಿಗೆ ತುಂಬ ಫ್ರೀಡಮ್ ಕೊಟ್ಟಿರೋದು, ಅವರಿಗೆ ನಿಮ್ಮದನ್ನು ನೀವೇ ಮಾಡ್ಕೊಳ್ಳಿ, ನಿಮ್ಮ ಒಂದು ಡಿಸಿಷನ್ ನೀವೇ ಮೇಕ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಫ್ರೀಡಮ್ ಕೊಟ್ಟಿರೋದು, ಅವ್ರ ಜೊತೆ ಚೆನ್ನಾಗಿರೋದು, ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರೋದು, ಅಥವಾ ಲವರ್ಸ್ ಆಗಿದ್ದರೆ ಲವರ್ ಸಂಬಂಧನೂ ಚೆನ್ನಾಗಿರುವಂಥದ್ದು, ಅವರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವರ ಒಂದು ಬೇಕು ಬೇಡಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ವ್ಯಕ್ತಿ ಆಗಿರ್ತೀರಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಲೈಕ್ ಏನು ಡಾಮಿನೇಟಿಂಗ್ ಇಲ್ಲದೆ ಇರುವಂಥ ಪರ್ಸನ್ನು, ಒಂದು ಮಗು ಇಲ್ಲಿ ಕುದುರೆ ಮೇಲೆ ಕುತ್ಕೊಂಡು ಎಷ್ಟು ಹ್ಯಾಪಿಯಾಗಿ ಕುದುರೆನ ಹಿಡ್ಕೊಳ್ದಲ್ಲೇ ಆ ಕುದುರೆನ ನಂಬಿ ನನ್ನ ಕುದುರೆ ಎಲ್ಲೂ ತೊಗೊಂಡೋಗಿ ಬೀಳಿಸಲ್ಲ ಅಂತ ಹೇಳಿ ಎರಡು ಕೈಗಳನ್ನ ಬಿಟ್ಬಿಟ್ಟು ಯಾವ ಥರ ಸೆಲೆಬ್ರೇಟ್ ಮಾಡ್ತಿದೆಯಲ್ಲ, ಆ ಥರ ಒಂದು ಎನರ್ಜಿ ಇರುವಂಥ ಒಂದು ಪರ್ಸನ್ ಅಂತ ಹೇಳಿ ಕಾಣಿಸ್ತಾ ಇದೆ. ಅವರು ಅದೇ ಯೋಚನೆ ಮಾಡ್ತಿದ್ದಾರೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ದ ಹ್ಯಾಂಗ್ ಮ್ಯಾನ್ ಬಂದಿದೆ. ಕೆಲವೊಂದು ಸರಿ ನೀವು ಹ್ಯಾಂಗ್ ಮ್ಯಾನ್ ಎನರ್ಜಿ ಯಾವ ಥರ ತೋರಿಸುತ್ತೆ ಅಂದರೆ, ನೀವು ಸ್ವಲ್ಪ ಸ್ಟಕ್ ಥರ ಫೀಲ್ ಮಾಡ್ತೀರಾ, ಒಂದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಥರ ಫೀಲ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ. ಯಾವುದೋ ಒಂದನ್ನು ಪಡ್ಕೊಳ್ಳೋದಕ್ಕೆ ಏನೋ ಒಂದನ್ನು ಸ್ಯಾಕ್ರಿಫೈಸ್ ಮಾಡಿರೋದು ಕೂಡ ಜನಗಳಿಗೆ ಗೊತ್ತಾಗ್ತಾ ಇದೆ ಇಲ್ಲಿ. ಇನ್ ಕೇಸ್ ನಿಮ್ಮ ಜೀವನದಲ್ಲಿ ಏನಾದರೂ ಪಡ್ಕೊಬೇಕು ಅಂದರೆ ನೀವು ತುಂಬ ವಿಷಯಗಳನ್ನ ಕಳ್ಕೊಂಡಿರೋದು ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಯಾವುದನ್ನು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಲೆಟ್ ಗೋ ಮಾಡಿರೋದು ಕೂಡ ತೋರಿಸ್ತಾ ಇದೆ. ಅಂದರೆ ಹೋಗಲಿ ಬಿಡು ಅಂತ ಹೇಳಿ ಬಿಟ್ಕೊಟ್ಟಿರೋ ಅಂಥ ಎಷ್ಟೊಂದು ವಿಷಯಗಳು ಇಲ್ಲಿ ಕಾಣಿಸ್ತಾ ಇದೆ. ನಾನು ಬಿಟ್ಕೊಟ್ಟಿಲ್ಲ ಅಂದರೆ ನನ್ನ ಜೀವನ ಸಫ್ರಿಂಗ್ ಆಗೇ ಇರುತ್ತೆ, ಅದಕ್ಕಿಂತ ಬೆಟರ್ ಅಂದರೆ ಬಿಟ್ಕೊಡೋದು ಅಂತ ಹೇಳ್ಬಿಟ್ಟು ನೀವು ಡಿಸಿಷನ್ ತೊಗೊಂಡು ಕೆಲವೊಂದು ಮೇಜರ್ ವಿಷಯಗಳನ್ನ ಬಿಟ್ಕೊಟ್ಟಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದು ಕೂಡ ಜನಗಳಿಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ಏನಂತ ಹೇಳಿದ್ರೆ, ನೀವು ನಿಮ್ಮನ್ನು ಕೆಲವೊಂದು ಸರಿ ಜನಗಳಿಂದ ದೂರ ಇಟ್ಕೊಬಿಡ್ತೀರಾ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ನೀವು ಐಸೋಲೇಟ್ ಆಗೋದು, ಅಥವಾ ಲೈಕ್ ನೀವು ಕಾಮ್ ಡೌನ್ ಆಗೋವರೆಗೂ, ಅಥವಾ ನೀವು ಕ್ಲಿಯರ್ ಆಗೋವರೆಗೂ, ಸಮಾಧಾನ ಆಗೋವರೆಗೂ ಜನರ ಕಾಂಟ್ಯಾಕ್ಟಿಗೆ ಬರಲ್ಲ ಅಂತ ಅನಿಸುತ್ತೆ. ಅದು ಕೂಡ ಜನಗಳಿಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಲೈಕ್ ಅವ್ರು ಹ್ಯಾಪಿಯಾಗಿದ್ದರೆ ಬಂದು ಲೈಕ್ ಹ್ಯಾಪಿಯಾಗಿರ್ತಾರೆ, ಅವ್ರಿಗೇನಾದರೂ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂದರೆ ಲೆಟ್ ಗೋ ಮಾಡಿಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವ್ರನ್ನವರು ಸಮಾಧಾನ ಮಾಡಿಕೊಂಡು ಆಮೇಲೆ ರಿಟರ್ನ್ ಬರುವಂಥ ಪರ್ಸ್ನಾಲಿಟಿ ಅಂತ ಹೇಳಿ ಫೀಲ್ ಮಾಡ್ತಾ ಇದ್ದಾರೆ. ಯೂಶ್ವಲಿ ಹ್ಯಾಂಗ್ ಮ್ಯಾನ್ ಅನ್ನೋದು ಲೈಕ್ ಸರೆಂಡರ್ ಆಗೋದು, ಆ ಒಂದು ಸಿಚುವೇಶನ್ ಏನಾದರೂ ತುಂಬ ಡಿಫಿಕಲ್ಟ್ ಆಗಿತ್ತು, ಡಿಸ್ಟರ್ಬೆನ್ಸ್ ಆಗಿತ್ತು ಅಂದರೆ ಆ ಒಂದು ವಿಷಯ, ಆ ಒಂದು ಸಿಚುವೇಶನ್ ತಣ್ಣಗಾಗೋವರೆಗೂ ಸಮಾಧಾನವಾಗಿರೋದು, ಅಥವಾ ಲೆಟ್ ಗೋ ಮಾಡಿಬಿಡೋದು, ಬಿಟ್ಬಿಡೋದು, ಆ ಥರ ಈ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಜನನೂ ಅಷ್ಟೇ ಅದನ್ನು ಇಲ್ಲಿ ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಆ್ಯಕ್ಷನು, ರಿಯಾಕ್ಷನು, ನೀವು ತೊಗೊಳ್ತಿರೋ ಅಂಥ ಸ್ಟೆಪ್ಸು ಎಲ್ಲದ್ರ ಮೇಲೂ ಅವರು ಲೈಕ್ ನೀವು ಯಾವ ಥರ ಪರ್ಸನ್ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅವರಿಗೆ. ಒಂದು 100% ಇಲ್ಲ ಅಂದರೂ ಲೈಕ್ ಈ ಥರ ಇರ್ಬೋದು ಅನ್ನೋ ಗೆಸ್ಸಿಂಗ್ ಕೂಡ ಇಲ್ಲಿ ಓಡ್ತಾ ಇದೆ. ಓಕೆನಾ. ಕೆಲವೊಂದು ಸರಿ ಹ್ಯಾಂಗ್ ಮ್ಯಾನ್ ಅಂದರೆ ನಿಮ್ಮ ಜೀವನದಲ್ಲಿ ತುಂಬ ವಿಷಯಗಳು ಡಿಲೇ ಆಗಿರ್ಬೋದು. ಇನ್ ಕೇಸ್ ಏನಾದರೂ ಲೈಕ್ ತುಂಬ ವಿಷಯಗಳಂದರೆ ಲೈಕ್ ಪಾಸ್ಟಲ್ಲಿ ಕೆಲವೊಂದು ವಿಷಯಗಳಿಗೆ ತುಂಬಾ ನೀವು ಜಗ್ಗಲ್ ಮಾಡಿರೋದು ಕಾಣಿಸ್ತಾ ಇದೆ ಇಲ್ಲಿ. ಜಾಬ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಕೆರಿಯರ್ಗಾಗಿರ್ಬೋದು, ತುಂಬಾ ಜಗ್ಗಲ್ ಮಾಡಿ ಅದು ಡಿಲೇ ಆಗಿ ಅದಾದಮೇಲೆ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ. ಸೊ ಕೆಲವೊಂದನ್ನು ಪಡ್ಕೊಳ್ಳೋದಕ್ಕೆ ನೀವು ಕೆಲವೊಬ್ಬರನ್ನ ಕೆಲವೊಂದು ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಓಕೆನಾ. ಕೆಲವೊಂದು ಸರಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೂ ಕೂಡ ನಿಮ್ಮ ಪರ್ಸ್ನಲ್ ಸ್ಟಫ್ನ ಸ್ಯಾಕ್ರಿಫೈಸ್ ಮಾಡಿರೋದು, ಕೆಲವೊಂದು ನಿಮಗೆ ಲೈಕ್ ಪರ್ಸ್ನಲ್ ಸ್ಟಫ್ಸ್ ಅಂದರೆ ನಿಮಗೆ ಆಗಬೇಕಾಗಿರೋದು ಯಾರೋ ಬೇರೆಯವ್ರಿಗೆ ಇದಾದರೆ ಚೆನ್ನಾಗಿರುತ್ತೆ, ಒಳ್ಳೆಯದಾಗತ್ತೆ ಅಂತ ಹೇಳಿ ಅವ್ರಿಗೆ ಬಿಟ್ಕೊಟ್ಟಿರೋದು ಕೂಡ ಕಾಣಿಸ್ತಾ ಇದೆ. ಇದು ಒಂದು ಸ್ವಲ್ಪ ಗ್ರೇಟ್ ಪರ್ಸ್ನಾಲಿಟಿ ಅಲ್ವಾ. ಸೊ ಅದನ್ನು ಕೂಡ ಜನ
ಇಲ್ಲಿ ಸೆನ್ಸ್ ಮಾಡ್ತಿದ್ದಾರೆ. ಯೂಶ್ವಲಿ ಹ್ಯಾಂಗ್ ಮ್ಯಾನ್ ಬಂದರೆ ನೀವು ಸರೆಂಡರ್ ಆಗಿಬಿಡ್ತೀರಾ, ಇಲ್ಲಾಂದರೆ ಲೆಟ್ ಗೋ ಮಾಡ್ತೀರಾ. ಜಾಸ್ತಿ ದಿನ ಹಿಡ್ದಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ನನಗೆ ತುಂಬ ಹಿಂಸೆ ಆಗ್ತಿರತ್ತೆ ಅಂತ ಹೇಳಿ ಲೆಟ್ ಗೋ ಮಾಡಿರೋದು. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಸ್ಟಾರ್ ಬಂದಿದೆ. ನಿಮ್ಮ ಜೀವನದಲ್ಲಿ ಎಷ್ಟೊಂದು ಡ್ರೀಮ್ ಕಮ್ ಟ್ರೂ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ನೀವು ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೀರಲ್ಲ, ಅದು ಟ್ರೂ ಆಗಿದೆ, ಅದು ನಿಜ ಆಗಿದೆ. ನಿಮ್ಮ ವಿಷಯದಿಂದ ಕೆಲವೊಂದು ನಿಮ್ಮ ಜೀವನದಲ್ಲಿ ಕೆಲವೊಂದು ಕೆಟ್ಟ ವಿಷಯಗಳು, ಬ್ಯಾಡ್ ಥಿಂಗ್ಸ್ ಅದು ದೂರ ಆಗಿದೆ. ನಿಮಗೆ ಬೇಡದೇ ಇರೋದಾಗಿರ್ಬೋದು, ನೀವು ಏನಪ್ಪ ಇದು ನಾನು ಯಾಕೆ ಹಿಡ್ದಿಟ್ಕೋಬೇಕು ಅನ್ನೋ ಎಷ್ಟೋ ವಿಷಯಗಳು ನೀವು ಲೆಟ್ ಗೋ ಮಾಡಿರೋದ್ರಿಂದ ಅದು ನಿಮಗೆ ಒಳ್ಳೆಯದಾಗಿದೆ. ಅದರಿಂದ ಏನೋ ಒಂದು ಕೆಟ್ಟದಾಗಬೇಕಾಗಿತ್ತು, ಅದು ಅಲ್ಲೇ ಸ್ಟಾಪ್ ಆಗಿ ಅದು ನಿಮಗೆ ಒಳ್ಳೆಯದಾಗಿದೆ. ನೀವು ಬಿಟ್ಕೊಟ್ಟಿರೋದ್ರಿಂದ, ಅದು ದೂರ ಹೋಗಿರೋದ್ರಿಂದ ನಿಮಗೆ ಒಳ್ಳೆಯದಾಗಿದೆ. ಲೈಕ್ ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನೀವು ಹೀಲ್ ಆಗ್ತಿದ್ದೀರಾ, ತುಂಬ ಬ್ಯೂಟಿಫುಲ್ ರಿಲೇಷನ್ಶಿಪ್ಪು ಹೋಗ್ತಾ ಇರ್ಬೋದು ನಿಮ್ದು. ಇವಾಗ ಆ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ನಂಬಿಕೆ, ಏನು ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ರಿಲೇಷನ್ಶಿಪ್ನ ತೊಗೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಅದು ಕೂಡ ಚೆನ್ನಾಗಿ ಗೊತ್ತಾಗ್ತಿದೆ, ರಿಲೇಷನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವರ ಎಷ್ಟೋ ಕನಸುಗಳು ನನಸಾಗಿದ್ದಾವೆ. ಇವರು ಎಷ್ಟೊಂದು ಥಿಂಗ್ಸ್ಗಳನ್ನ ಬಿಟ್ಟಿರೋದ್ರಿಂದ ಜೀವನದಲ್ಲಿ, ಪಾಸ್ಟಲ್ಲಿ ಆ ಒಂದು ಥಿಂಗ್ಸಿಂದ, ಬ್ಯಾಡ್ ಥಿಂಗ್ಸ್ ಅದು ಏನು ಕೆಟ್ಟದಾಗಬೇಕಿತ್ತೋ ಅದರಿಂದ ಇವರು ಪಾರಾಗಿದ್ದಾರೆ. ಅಂದರೆ ಒಳ್ಳೇದಾಯಿತು, ಅವ್ರು ಬಿಟ್ಟಿದ್ದೇ ಒಳ್ಳೇದಾಯಿತು ಅನ್ನೋ ಥರ ಜನ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ನೋಡಿದಾಗ. ಆಮೇಲೆ ನಿಮ್ಮ ಫ್ಯೂಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಅಂದ್ಕೊಳ್ತಾ ಇದ್ದಾರೆ ಇಲ್ಲಿ. ಯು ಆರ್ ಮೆಂಟ್ ಟು ಬಿ ಗೆಟ್ ಬೆಸ್ಟ್ ಅಂತ ಹೇಳ್ತಾರೆ ಗೊತ್ತಾ. ನಿಮಗೆ ಒಳ್ಳೆಯದೇ ಆಗಬೇಕು ಜೀವನದಲ್ಲಿ, ಅಂದರೆ ಈ ಪರ್ಸನ್ಗೆ ಒಳ್ಳೇದಾಗಬೇಕಪ್ಪ ಜೀವನದಲ್ಲಿ ಅಂತ ಅಂದ್ಕೊಳ್ತಾರಲ್ಲ, ಆ ಥರ ಒಂದು ವಿಶ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನನಗೆ. ನೀವನ್ನ ಒಂಥರ ಸ್ಟಾರ್ ಥರ ಕೂಡ ಕನ್ಸಿಡರ್ ಮಾಡಿರ್ಬೋದು. ಆ್ಯಂಡ್ ಕೆಲವೊಬ್ಬರು ನಿಮಗೆ ಇದು ಸಿಗಬೇಕಾಗಿತ್ತೇನೋ, ಯು ಆರ್ ಡಿಸರ್ವ್ ಟು ಗೆಟ್ ದಿಸ್, ಅವರು ಡಿಸರ್ವ್ ಇದ್ದಾರೆ, ಅವ್ರಿಗೆ ಸಿಗಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾರಲ್ಲ, ಆ ಥರ ಕೂಡ ಕಾಣಿಸ್ತಾ ಇದೆ. ಇನ್ನು ಎಷ್ಟೊಂದು ನೀವು ಲೆಟ್ ಗೋ ಮಾಡಿರೋದು, ಫರ್ಗಿವ್ ಮಾಡಿರೋದ್ರಿಂದ ನಿಮಗೆ ಎಷ್ಟೊಂದು ಹೊಸ ವಿಷಯಗಳು, ಒಳ್ಳೆಯ ವಿಷಯಗಳು, ಪಾಸಿಟಿವ್ ವಿಷಯಗಳು, ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗ್ತಾ ಇದೆ. ಅಂದರೆ ನೀವು ಎಷ್ಟೊಂದು ಜನಗಳನ್ನ ಬಿಟ್ಕೊಟ್ಟಿರ್ಬೋದು, ಎಷ್ಟೋ ಪ್ರೀತಿ ಪ್ರೇಮ ಬ್ರೇಕಪ್ ಆಗಿರೋದು ಅದನ್ನೆಲ್ಲ ಬಿಟ್ಕೊಟ್ಟಿರ್ಬೋದು. ಜಾಬಲ್ಲೂ ಸಹ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನೀವು ಬಿಟ್ಕೊಟ್ಟಿರೋದ್ರಿಂದ ನಿಮಗೆ ಅದು ಯಾವುದೋ ಒಂದು ರೀತಿಯಲ್ಲಿ ಇನ್ನೂ ಜಾಸ್ತಿ ಹೆಲ್ಪ್ ಆಗ್ತಾ ಇದೆ, ಜಾಸ್ತಿ ನಿಮಗೆ ಒಳ್ಳೆಯದಾಗ್ತಿದೆ. ಅದರಿಂದ ಅವತ್ತು ನೀವು ಬಿಟ್ಕೊಟ್ಟಿರೋದ್ರಿಂದ ಇವತ್ತು ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗ್ತಾ ಇದೆ. ನಿಮಗೆ ನೀವು ಹಿಡ್ದಿಟ್ಕೊಂಡಿದ್ರೆ ಮೇ ಬಿ ನಿಮಗೆ ಅಷ್ಟು ನೀವು ಎಕ್ಸ್ಪೆಕ್ಟ್ ಮಾಡಿದ್ದ ರೀತಿಯಲ್ಲಿ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗ್ತಿರ್ಲಿಲ್ಲ ಅನಿಸುತ್ತೆ. ಬಿಟ್ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಒಳ್ಳೆಯದಾಗ್ತಿದೆ, ಕೆಟ್ಟ ವಿಷಯಗಳು ದೂರ ಹೋಗಿದೆ, ಆ ಥರ ಒಂದು ಎನರ್ಜಿ ಕಾಣಿಸ್ತಿದೆ. ಜನಗಳು ಮೋಸ್ಟ್ಲಿ ಅದನ್ನೇ ಥಿಂಕ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಬಿಟ್ಟಿದ್ದೇ ಒಳ್ಳೆಯದಾಯಿತು, ಅದಕ್ಕೆ ಅವರ ಜೀವನದಲ್ಲಿ ಒಳ್ಳೆಯದಾಗ್ತಿದೆ ಇವಾಗ ಅಂತ ಹೇಳಿ. ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಬೇಸಿಕಲಿ ಫಿನಾನ್ಸ್ ಕಾರ್ಡ್. ಇದು ನಿಮಗೆ ಯೂನಿವರ್ಸ್ ತುಂಬ ಚೆನ್ನಾಗಿ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದೆ. ನಿಮಗೆ ತುಂಬ ಆಪರ್ಚುನಿಟೀಸ್ ಬರ್ತಿದೆ ಅಂತ ಅನಿಸುತ್ತೆ. ಅಂದರೆ ಲೈಕ್ ಜಾಬ್ ಆಗಿರ್ಬೋದು, ಕೆರಿಯರಲ್ಲಿ ಹೊಸ ಹೊಸ ಆಪರ್ಚುನಿಟೀಸ್ ಆಗಿರ್ಬೋದು, ಹೊಸ ಇನ್ನು ಬೇರೆ ಕಂಟ್ರಿಗಳಿಗೆಲ್ಲ ಟ್ರೈ ಮಾಡ್ತಿದ್ರೆ ಅವ್ರಿಗೂ ಕೂಡ ಲೈಕ್ ಎಸ್ ಅನ್ನೋದು ಕೂಡ ಇಲ್ಲಿ ಬರ್ತಾ ಇರ್ಬೋದು. ಯೂನಿವರ್ಸ್ ಯೂಶ್ವಲಿ ಲೈಕ್ ಇಟ್ಸ್ ಅ ಬಿಗ್ ಎಸ್ ಕಾರ್ಡ್. ಪ್ರಾಸ್ಪರಿಟಿ, ಅಬಂಡೆನ್ಸು ಅಥವಾ ಆಶೀರ್ವಾದ, ನಿಮಗೆ ಏನು ಬೇಕಿತ್ತು ಎಲ್ಲ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ. ಓಕೆನಾ, ಅದು ಜನಗಳಿಗೆ ಇಲ್ಲಿ ಗೊತ್ತಾಗ್ತಿದೆ. ನಿಮಗೆ ಫಿನಾನ್ಸ್ಗೆ ಏನು ಕೊರತೆ ಆಗ್ತಿಲ್ಲ ಇವಾಗ. ಮತ್ತು ಏನು ಲೈಕ್ ನೀವೇನು ಅಂದ್ಕೊಂಡಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಅದೇ ಥರ ಹೋಗ್ತಾ ಇದೆ. ನೀವು ಜನಕ್ಕೆ ಅದನ್ನು ತೋರಿಸ್ತಿದ್ದೀರಾ ಅಂತ ಕೂಡ ಅನ್ನಿಸ್ತಾ ಇದೆ ಇಲ್ಲಿ. ಬಟ್ ನೀವೇನು ಅಂದ್ಕೊಳ್ತಿದ್ರಿ ಅದು ಇಲ್ಲಿ ಚೆನ್ನಾಗಾಗ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಎಲ್ಲ ರೀತಿಯ ಸಪೋರ್ಟ್ ಸಿಗ್ತಾ ಇದೆ. ಆಶೀರ್ವಾದ ಇರ್ಬೋದು, ಫಿನಾನ್ಸ್ ಇರ್ಬೋದು, ಅಥವಾ ಅಬಂಡೆನ್ಸ್ ಇರ್ಬೋದು, ಪ್ರಾಸ್ಪರಿಟಿ ಇರ್ಬೋದು, ಒಳ್ಳೆ ಲೈಫ್ ಇರ್ಬೋದು, ಒಳ್ಳೆ ಬಾಂಡಿಂಗ್ ಇರೋವಂಥ ರಿಲೇಷನ್ಶಿಪ್ಪು ಎಲ್ಲದು ನಿಮಗೆ ಸಿಗ್ತಾ ಇದೆ. ಒಳ್ಳೆ ಆಪರ್ಚುನಿಟೀಸ್ ನಿಮಗೆ ಸಿಗ್ತಾ ಇದೆ. ತುಂಬ ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಎಷ್ಟೊಂದು ಬ್ಲಾಕ್ ಆಗಿರುವಂಥ ವಿಷಯಗಳು ನಿಮ್ಮ ಜೀವನದಲ್ಲಿ ಓಪನ್ ಆಗ್ತಿರ್ಬೋದು, ಎಷ್ಟೋ ದಿನದಿಂದ ಆಗದೆ ಇರೋವಂಥ ಕೆಲಸಗಳೆಲ್ಲ ಆಗ್ತಿರ್ಬೋದು. ಸೊ
ಈ ಏಸ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಬೇಸಿಕಲಿ ನಿಮಗೆ ಆಪರ್ಚುನಿಟೀಸು, ಒಳ್ಳೆ ವಿಷಯಗಳು ನಡೆಯೋದು, ಹಣದ ಒಂದು ಸ್ಟೆಬಿಲಿಟಿ ಇದೆಲ್ಲ ತೋರಿಸುತ್ತೆ. ಸೊ ಇದೆಲ್ಲ ಆಗ್ತಿರೋದು ಕೂಡ ಜನಗಳಿಗೆ ಗೊತ್ತಾಗ್ತಿದೆ. ಅಂಡ್ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ, ನೀವು ಹಣದಲ್ಲಿ ಸ್ಟೇಬಲ್ ಆಗಿದ್ದೀರಾ, ನಿಮಗೆ ಚೆನ್ನಾಗಿ ಹಣ ಸಿಗ್ತಾ ಇದೆ, ನಿಮಗೆ ಯೂನಿವರ್ಸ್ ಅಥವಾ ಗಾಡ್ ಮುಖಾಂತರ ಇರ್ಬೋದು, ದೇವರ ಮುಖಾಂತರ ಇಲ್ಲ ಯೂನಿವರ್ಸ್ ಮುಖಾಂತರ ಯಾವುದೋ ಒಂದು ಶಕ್ತಿಯಿಂದ ನಿಮಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ನಿಮಗೆ ಎಷ್ಟೇ ಕಷ್ಟದಲ್ಲಿದ್ದರೂ ನಿಮಗೆ ಎಲ್ಲಿಂದನಾದರೂ ಒಂದು ಹೆಲ್ಪ್ ಬಂದ್ಬಿಡುತ್ತೆ. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಿದೆ, ಅದು ಕೂಡ ಜನಗಳಿಗೆ ಇಲ್ಲಿ ಗೊತ್ತಾಗ್ತಿದೆ. ಅವರು ಎಂಥದ್ದೇ ಡಿಫಿಕಲ್ಟ್ ಸಿಚುವೇಷನಲ್ಲಿದ್ದರೂ ಕೂಡ ಅದರಿಂದ ಹೊರಗಡೆ ಬರ್ತಾರೆ. ಏನೋ ಒಂದು ಶಕ್ತಿ ಅವ್ರನ್ನ ಕಾಪಾಡ್ತಿದೆ. ಡೆಫಿನೆಟ್ಲಿ ಅದು ಲೈಕ್ ಇವನು ಸಾಮಾನ್ಯ ಶಕ್ತಿ ಅಂತೂ ಅಲ್ಲ, ಅವರಿಗೆ ಒಂದು ದೈವ ಕೃಪೆ ಇದೆ, ಅಥವಾ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅಥವಾ ಏನೋ ಒಂದು ಅವರ ಆ್ಯನ್ಸಿಸ್ಟರ್ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅದು ಅವರಿಗೆ ಕಾಪಾಡ್ತಾ ಇದೆ. ಅದರಿಂದ ಅವ್ರ ಜೀವನದಲ್ಲಿ ಹಣದ ಕೊರತೆ ಇಲ್ಲ, ಆಪರ್ಚುನಿಟೀಸ್ಗೆ ಅವ್ರಿಗೆ ಕೊರತೆ ಇಲ್ಲ, ಆಶೀರ್ವಾದಕ್ಕೆ ಕೊರತೆ ಇಲ್ಲ, ಜನಗಳ ಜೊತೆ ಅವರು ಚೆನ್ನಾಗಿದ್ದಾರೆ, ಅವ್ರ ಜೀವನದಲ್ಲಿ ಎಲ್ಲ ಚೆನ್ನಾಗಾಗ್ತಿದೆ ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಯೂಶ್ವಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇಟ್ಸ್ ಎ ವೆರಿ ಗುಡ್ ಬ್ಲೆಸ್ಸಿಂಗ್ ಕಾರ್ಡ್ಸು. ಕ್ಲೈಮ್ ಮಾಡ್ಕೊಳ್ಳಿ ಗೈಸ್ ಇದನ್ನು. ಇನ್ನೊಂದು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಅದೂ ಅಷ್ಟೇ ಏನೋ ಒಂದು ನಿಮಗೆ ಹೊಸ ಬಿಗಿನಿಂಗ್ಸ್ ಆಗಿರೋದು, ನಿಮ್ಮ ಜೀವನ ತುಂಬ ಅಡ್ವೆಂಚರಸ್ ಆಗಿದೆ. ಮೊದಲೇ ಹೆಂಗಿತ್ತು ಅಂದರೆ ಲೈಕ್ ನಾರ್ಮಲ್ ಆಗಿತ್ತು ಅಂತ ಅನಿಸುತ್ತೆ. ಇವಾಗ ನಿಮ್ಮ ಲೈಫ್ ತುಂಬ ಅಡ್ವೆಂಚರಸ್ ಆಗಿದೆ, ನಿಮಗೆ ಮನಿ ಬರ್ತಾ ಇದೆ, ಬಿಸ್ನೆಸ್ ಚೆನ್ನಾಗಿದೆ ನಿಮ್ಮದು, ನಿಮ್ಮ ಹತ್ರ ನಾಲೆಡ್ಜ್ ಇದೆ, ನೀವು ಎಜುಕೇಷನ್ ನಿಮ್ಮದು ಚೆನ್ನಾಗಿದೆ, ತುಂಬ ಎಜುಕೇಟೆಡ್ ಇದ್ದೀರಾ, ನೀವು ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡ್ಕೊಳ್ತಿದ್ದೀರಾ, ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅನಿಸುತ್ತೆ. ಇದೆಲ್ಲ ಜನಗಳಿಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ನೀವೊಂದು ಯಂಗ್ ಎನರ್ಜಿ ಅಂದರೆ ಒಂದು ಯಂಗ್ ಪರ್ಸ್ನಾಲಿಟಿ ಇರುತ್ತಲ್ಲ, ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ನೀವೇನಾದರೂ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನೀವೇ ನಿಂತ್ಕೊಂಡು ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಓಕೆನಾ? ಜಾಬ್ ಆಫರ್ಸ್ ತುಂಬ ಬರ್ತಿದೆ, ನ್ಯೂ ಆಪರ್ಚುನಿಟಿ ತುಂಬ ಅಂದರೆ ತುಂಬ ಕಾಣಿಸ್ತಿದೆ. ಎಲ್ಲ ಕಾರ್ಡ್ಸ್ಗಳಲ್ಲೂ ಆಲ್ಮೋಸ್ಟ್ ಎಲ್ಲ ನ್ಯೂ ಆಪರ್ಚುನಿಟೀಸೇ ಇದೆ. ಹ್ಯಾಂಗ್ ಮ್ಯಾನ್ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಕಾರ್ಡಲ್ಲೂ ಆಪರ್ಚುನಿಟೀಸ್ ತೋರಿಸ್ತಾ ಇದೆ ನಿಮಗೆ. ಕ್ಲೈಮ್ ಮಾಡ್ಕೊಳ್ಳಿ ಗೈಸ್. ಜಾಬ್ ರಿಲೇಟೆಡ್ ಯಾರಾದರೂ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ, ಡೆಫಿನೆಟ್ಲಿ ನೀವು ಟ್ರೈ ಮಾಡಿದ್ರೆ ಆಗುತ್ತೆ ಅಂತ ಅನಿಸುತ್ತೆ. ಇನ್ ಕೇಸ್ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡಿಲ್ಲ, ರಿನ್ಯೂವಲ್ ಮಾಡ್ಕೊಂಡಿಲ್ಲ ಯಾವುದಾದ್ರೂ ಥಿಂಗ್ಸ್ ಅಂದರೆ ದಯವಿಟ್ಟು ಟ್ಯಾಕ್ಸ್ ಪೇ ಮಾಡ್ಕೊಳ್ಳಿ, ರಿನ್ಯೂ ಮಾಡ್ಕೊಳ್ಳಿ. ಸ್ವಲ್ಪ ಗೌರ್ಮೆಂಟ್ ರಿಲೇಟೆಡ್ ಪೇಪರ್ಸು ಅಥವಾ ಮನೆ ರಿಲೇಟೆಡ್ ಏನಾದರೂ ಟ್ಯಾಕ್ಸ್ ಅದೆಲ್ಲ ಇತ್ತು ಅಂದರೆ ದಯವಿಟ್ಟು ಕಟ್ಕೊಳ್ಳಿ. ಆಮೇಲೆ ಜನ ನಿಮ್ಮನ್ನು ನೋಡಿದ್ರೆ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ಹೇಳಿ ಫೀಲ್ ಮಾಡ್ತಿದ್ದಾರೆ. ತುಂಬ ನಿಮ್ಮನ್ನು ಟ್ರಸ್ಟ್ ಮಾಡ್ಬೋದು. ನೀವು ಒಬ್ಬ ಯಂಗ್ ಎನರ್ಜಿ, ಯಂಗ್ ಯೂತ್ಫುಲ್ ಆಗಿರುವಂಥ ಪರ್ಸನ್ನು, ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ಇವರಿಗೆ ಟ್ರಸ್ಟ್ ಮಾಡ್ಬೋದು, ಇವರು ಒಬ್ಬ ನಂಬಿಕೆಗೆ ಅರ್ಹನಾದ ಒಬ್ಬ ವ್ಯಕ್ತಿ ಅಂತ ಹೇಳಿ ಅಂದ್ಕೊಳ್ತಿದ್ದಾರೆ. ಏನಾದರೂ ನಿಮ್ಮ ಕೈಯಲ್ಲಿ ಬಿಸ್ನೆಸ್ ಕೊಟ್ಬಿಟ್ರೆ ನಿಮಗೆ ಜಸ್ಟ್ ಹ್ಯಾಂಡ್ ಓವರ್ ಮಾಡಿದ್ರೆ ಸಾಕು, ನೀವು ಅದನ್ನು ಲೈಕ್ ರಿಸಲ್ಟ್ ತೊಗೊಂಬಂದು ಕೊಡ್ತೀರಾ. ಆ ಥರ ಒಂದು ಪರ್ಸ್ನಾಲಿಟಿ. ನಿಮ್ಗೇನಾದರೂ ಒಂದು ಶಾಪು ಅಥವಾ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೊಟ್ಬಿಟ್ರೆ ಅವ್ರ ಕೈಯಲ್ಲಿ ಕೊಟ್ಟು ಹೋದರೆ ಮುಗೀತು ಕೆಲಸ ಅಷ್ಟೇ. ಅದು ಏನು ಪ್ರಾಫಿಟ್ ಬರಬೇಕು ಅದನ್ನು ತೊಗೊಂಡೋಗೇ ನೀವು ಕೊಡೋದು. ಸೊ ಆ ಥರ ಒಂದು ಪರ್ಸ್ನಾಲಿಟಿ ನಿಮಗೆ ಕಾಣಿಸ್ತಾ ಇದೆ. ಅಂದರೆ ಲೈಕ್ ನೀವು ಒಬ್ಬ ಮೆಜಿಷಿಯನ್ ಥರ ವರ್ಕ್ ಮಾಡ್ತೀರಾ ಅಂತ ಅನಿಸುತ್ತೆ. ಒಂದು ಕಲ್ಲು ಕೊಟ್ಟರು ಮಾರಾಟ ಮಾಡ್ಕೊಂಬ ಅಂದರೆ ಅದನ್ನ ಚಿನ್ನದ ಥರ ಮಾರಾಟ ಮಾಡಿಬಿಟ್ಟು ದುಡ್ಡು ತೊಗೊಂಬರ್ತೀರಾ ಅಂತ ಅನಿಸುತ್ತೆ. ಆ ಒಂದು ಎನರ್ಜಿ ಇಲ್ಲಿ ಜನಗಳು ಫೀಲ್ ಮಾಡ್ತಿದ್ದಾರೆ. ಜನಕ್ಕೆ ಕೂಡ ಗೊತ್ತಿದೆ ನಿಮಗೆ ಎಷ್ಟು ತಲೆ ಇದೆ, ಎಷ್ಟು ಚೆನ್ನಾಗಿ ನೀವು ವರ್ಕ್ ಮಾಡ್ತೀರಾ, ನಿಮಗೆ ಆಪರ್ಚುನಿಟಿ ಸಿಗೋದೇ ಕಾಯ್ತಿರ್ತೀರಾ. ಆ ಆಪರ್ಚುನಿಟಿ ಸಿಕ್ಕ ತಕ್ಷಣ ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ವರ್ಕ್ ಮಾಡಿ 100ಗೆ 100% ಕೊಡ್ತೀರಾ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ನಿಮಗೆ ರಿಸಲ್ಟ್ ಅಷ್ಟೇ, ಲೈಕ್ ನಿಮ್ಮ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ರಿಸಲ್ಟ್ ತೊಗೊಂಬಂದು ಕೊಡ್ತೀರಾ ಅಷ್ಟೇ. ನೀವು ಅಂಥ ಒಂದು ಪರ್ಸನ್, ಬ್ಯೂಟಿಫುಲ್ ಎನರ್ಜಿ ಗೈಸ್. ದಯವಿಟ್ಟು ಈ ಲಾಸ್ಟ್ ಕಾರ್ಡ್ನ ಕ್ಲೈಮ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯೂಶ್ವಲಿ ನೀವು ತುಂಬ ಹಾರ್ಡ್ ವರ್ಕಿಂಗು, ಡೆಡಿಕೇಶನ್ ಇರುವಂಥ ಪರ್ಸನ್ನು, ತುಂಬ ಚೆನ್ನಾಗಿ ವರ್ಕ್ ಮಾಡುವಂಥ ಪರ್ಸನ್ನು, ಇದೆಲ್ಲ ಜನ ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಅಂಥ ನೆಗೆಟಿವ್ ಅಂತ ಏನೂ ಇಲ್ಲ ಗೈಸ್. ನಿಮ್ಮ ಪಾಸ್ಟಲ್ಲಿ ಆಗಿರೋ ವಿಷಯಗಳು ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಪ್ರೆಸೆಂಟಲ್ಲೂ ಏನು ನಡೀತಾ ಇದೆ ಎಲ್ಲ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿದೆ. ಇನ್ ಫ್ಯೂಚರ್ ಕೂಡ ನಿಮ್ಮದು ಚೆನ್ನಾಗಿ ತೊಗೊಂಡೋಗ್ತೀರಾ ಅಂತಲೂ ಗೊತ್ತಿದೆ ಜನಗಳಿಗೆ. ಬಿಕಾಸ್ ನಿಮ್ಮ ಒಂದು ಟೈಮ್
ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಾರ್ಡ್ ವರ್ಕಿಂಗ್ ಆಗಿರ್ಬೋದು, ಎಲ್ಲದನ್ನು ಜನ ನೋಡ್ತಾ ಇದ್ದಾರೆ. ಮತ್ತು ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಬ್ಲೆಸ್ಸಿಂಗ್ ಸಿಗ್ತಿದೆ ಅಂತಲೂ ಜನಗಳಿಗೆ ಗೊತ್ತಾಗ್ತಿದೆ. ಓಕೆನಾ? ಸೊ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಗೈಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು 77 ಕನ್ನಡ ಟ್ಯಾರೋಟ್ ಚಾನಲ್ ರೀಡಿಂಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಂದು ನ್ಯೂ ಚಾನಲ್ ಆಗಿರುತ್ತೆ. ಆ್ಯಂಡ್ ಮುಂದೆ ಕೂಡ ಒಳ್ಳೊಳ್ಳೆ ಟಾಪಿಕ್ಸ್ ಜೊತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 77. ಆ್ಯಂಡ್ ವಿಡಿಯೋ ಹೆಂಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ರೆಸೊನೇಟ್ ಆದರೆ ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಗಿಲ್ಲ ಅಂದರೆ ಒಂದು ಜನರಲ್ ರೀಡಿಂಗ್ ಥರ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.